ಮುಂದೆ ಜೋಗ್ ಜಂಕ್ಷನ್ಯಾಗ ಮಸ್ತ್ ಮನುಷ್ಯ ಬರೋ ಟೈಮ್ ರೀ. ಮಸ್ತ್ ಮನುಷ್ಯ ಈ ಸರ್ತಿ ನಮಗೆ ಬರ್ತಾರೆ ಅಮೇರಿಕಾದಿಂದ. ಹೌದು, ಅಮೇರಿಕಾದಾಗ ನ್ಯೂ ಜರ್ಸಿ ಅಂತ ಒಂದು ಊರು. ಆ ನ್ಯೂ ಜರ್ಸಿ ಊರೊಳಗೆ ಬೃಂದಾವನ ಕನ್ನಡ ಕೂಟ ಅಂಥೇಳಿ ಒಂದು ಕನ್ನಡ ಕೂಟ. ಆ ಕನ್ನಡ ಕೂಟದ ಸ್ಥಾಪಕ ಅಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್ ಇವತ್ತಿನ ನಮ್ಮ ಮಸ್ತ್ ಮನುಷ್ಯ. ಪ್ರಸನ್ನ ಕುಮಾರ್ ಮಡದಿ ಉಷಾ ಖರೆ ಅಂದ್ರೆ ದೊಡ್ಡ ಮನಸ್ಸು ಮತ್ತು ದೊಡ್ಡ ಕೈ. ನಾವು ಅವ್ರ ಮನೆಯೊಳಗಿದ್ದೆ, ನೀವು ನಂಬ್ತಿರೋ ಇಲ್ಲೋ 40 ಮಂದಿ ಕನ್ನಡದ ಕಲಾವಿದರು ಅವ್ರ ಮನೆಯೊಳಗೆ ರಿಹರ್ಸಲ್ ಮಾಡ್ಲಿಕ್ಕತ್ತಿದ್ರು. ಎಲ್ಲರಿಗೂ ಇವ್ರ ಕೈಲಿ ಊಟ ಹಾಕೋದು. ಖರೆ ಹೇಳ್ತೇನೆ ರೀ, ಅದು ಸಂತೃಪ್ತವಾದಂಥ ಬದುಕು. ಅಂದಂಗೆ ಸಂತೃಪ್ತಿ ಅನ್ನೋದು ಇವ್ರ ಬದುಕಿನ ಥೀಮ್. ನಿಮ್ಗೆ ಹೇಳ್ತೀನಿ, ಸುಹಾಸ್ ಮತ್ತು ಸ್ನೇಹ ಇವ್ರಿಗೆ 2 ಮಕ್ಕಳು, ಅದ್ಭುತ ಮಕ್ಕಳು. ಇವ್ರ ಚಂದ ಸಂಸಾರ. ಅಂಥ ಪ್ರಸನ್ನ ಕುಮಾರ್ ಒಂದು ಇಂಡಿಯನ್ ಕಂಪ್ನಿಗೆ ಅಮೇರಿಕಾದಾಗ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ದಾರೆ. ಏನೋ ಕೆಲಸದ ಮೇಲೆ ಇಲ್ಲಿ ಬಂದಿದ್ದರು. ನಿಮ್ಗೆ ಅಂದ್ರೆ ನಮ್ಮ ಜೋಗ್ ಜಂಕ್ಷನ್ಗೆ ಮಸ್ತ್ ಮನುಷ್ಯ ಆಗಿ ಬಂದಾರ. ಬರ್ರಿ ಪ್ರಸನ್ನ ಅವರ ಪ್ಲೀಸ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಆರಾಮದಿನ ನಾನು. ನೋಡ್ರಿ, ಕರ್ನಾಟಕ ಜನತೆ ನಿಮ್ಮ ಸಲುವಾಗಿ ಕಾಯ್ಲಿಕ್ಕತ್ತಾರ, ನಿಮ್ಮ ಜೋಕಿನ ಸಲುವಾಗಿ ಕಾಯ್ಲಿಕ್ಕತ್ತಾರ. ಅಮೇರಿಕಾದಿಂದ ಬಂದಂಥ ಇವರು ಅಮೇರಿಕಾ ಬೇಸ್ ಆಗಿರುವಂಥ ಜೋಕ್ಗಳನ್ನು ಹೇಳ್ತೇನೆ ಅಂದಿದ್ರು. ಹೇಳ್ರಿ, ಕಾಯ್ಲಿಕ್ಕತ್ತಾರ ಜನ. ಹೇಳ್ತೀನಪ್ಪ. ನೋಡಿ ಯಶವಂತ, ಈ ಜೋಕ್ಗಳೆಲ್ಲ ಕೇಳ್ಬಿಟ್ಟಿರ್ತಾರೆ, ಹಳೆ ಜೋಕು. ಕರೆಕ್ಟ್. ಅದಕ್ಕೆ ನಾ ಏನು ಮಾಡ್ತೀನಿ ಅಂದರೆ, ನಮ್ಮ ಮನೇಲೇ ಜೋಕ್ಸ್ ಆಗಿರುತ್ತಲ್ಲ ಅದನ್ನು ಹೇಳ್ತೀನಿ. ಹೇಳ್ರಿ. ನನ್ನ ಹೆಂಡತಿ, ನಾನು, ಫ್ರೆಂಡ್ಸ್ ಎಲ್ಲ ಒಂದ್ಸಲಿ ಪಾರ್ಕ್ ಹೋಗಿದ್ವಿ. ಎಲ್ಲಿ? ವಾಷಿಂಗ್ಟನ್ DC ಯಲ್ಲಿ. ವಾಷಿಂಗ್ಟನ್ DC. ಎಸ್. ಸರಿ, ಅಲ್ಲಿ ಹೋಗ್ತೀವಿ. ಇನ್ನೂ ಹೊಸ್ತರು. ನನ್ನ ಹೆಂಡತಿ ಇನ್ನೂ ಇಲ್ಲ, ಇಲ್ಲಿ ಟ್ರಂಪ್ಸ್ ಯೂಸ್ ಮಾಡ್ತಾ ಇದ್ದಾಳೆ. ಅಲ್ಲಿ ನೋಡಿದ್ರೆ ಇಲ್ಲೇ ಥರ ಒಂಥರ ಕ್ಯಾಮ್ರಾ ಹಾಕೊಂಡು ಶೂಟ್ ಮಾಡ್ತಾಯಿದ್ರು. ತಕ್ಷಣ ಅವಳು ಪ್ರಸನ್ನ ಶೂಟಿಂಗ್ ಅಂತ ಹೇಳಿದ್ಲು. ಅಲ್ಲಿ ಪಕ್ಕ ಇದ್ದು ಪೊಲೀಸ್ನವ್ರು ಓಡ್ ಬಂದ್ಬಿಟ್ರು. ಅವ್ರಿಗೆ ಶೂಟಿಂಗ್ ಅಂದರೆ ಯಾರೋ ಗನ್ ತಗೊಂಡು ಹೊಡಿತಿದಾರ. ನನ್ನ ಮಗ ಅಲ್ಲಿ ಅಮೇರಿಕಾದಲ್ಲಿ ಈ ತಿಂಗಳು ಕೊನೆ ಹೊತ್ತಿಗೆ ಹ್ಯಾಲೋವಿನ್ ಅಂತ ಮಾಡ್ತಾರೆ. ಏನೋ ಗೋಸ್ಟ್ಗಳ ಥರ ಎಲ್ಲ ಹಾಕೊಂಡ್ಬಂದು ಎಲ್ಲರಿಗೂ ಹೆದರ್ಸ್ಕೊಂಡು ಬರೋದು ಮಾಡ್ತಾರೆ. ನಮ್ಮ ಮಗ ಇನ್ನೂ ಚಿಕ್ಕವನಿದ್ದ, 4 ವರ್ಷ 5 ವರ್ಷ. ಸುಹಾಸ. ಸರಿ, ಅವತ್ತಿನ ದಿನ ನಾನು ಆಫೀಸಿಂದ ಬಂದ ತಕ್ಷಣ ನಂಗೆ ಹೆದರ್ಸ್ಬೇಕು ಅಂತ ಅಲ್ಲಿ ನಮ್ಮ ರೂಮಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡಿದ್ದ. ಎಲ್ಲ ಕತ್ಲೆ ಆಫ್ ಮಾಡಿಬಿಟ್ಟು ದೀಪ ಎಲ್ಲ ಆಫ್ ಮಾಡಿ ಒಂದು ಮಸ್ಕ್ ಹಾಕೋತಾನೆ, ರಾಕ್ಷಸ ಅಂತಾರ, ಹಾಕೊಂಡು ಅಡುಕೊಂಡು ಕೂತಿದ್ದ. ಸರಿ, ನಾನು ಬಂದ ತಕ್ಷಣ ದೀಪ ಹಾಕ್ತೀನಿ. ಅವ್ನು ಎದ್ದಿದ್ಕೊಂಡ್ರೆ ಕನ್ನಡಿ ಮುಂದೆ ಅವನೇ ಕಾಣ್ತಾ ಇದ್ದಾನೆ. ಗಿಟಾರ್ ಹಂಚಿ ಕೆರ್ಸ್ಕೊಂಡ್ಬಿಟ್ಟ. ನಂಗೊಂದ್ಸಲಿ ನನಗೆ ಈ ಬಾತ್ರೂಮ್ ಲಾಕ್ ಮುರಿದೋಯ್ತು. ಲಾಕ್ ಮಾಡ್ಕೊಳ್ಳೋದು ಮುರಿದೋಯ್ತು. ಸರಿ, ನನ್ನ ಮನೇಲಿ ನಾನು ಹೆಂಡತಿನೇ ಎಲ್ಲ ಮಾಡೋದವಲ್ಲ, ಅಲ್ಲಿ ಸ್ವಲ್ಪ ತೋರಿಸ್ಕೋಬೇಕಲ್ಲ, ನನಗೂ ಇವೆಲ್ಲ ಮಾಡಕ್ಕೆ ಬರುತ್ತೆ ಅಂತ. ಹಂಗೆ ಲಾಕ್ ತಗೊಂಬಂದವನೇ ಆ ಲಾಕ್ ಹಾಕಕ್ಕೆ ಹೋದೆ. ನಾ ಏನು ಮಾಡಿದೆ, ಬಾತ್ರೂಮ್ ಒಳಗಡೆ ಹೋಗ್ಬಿಟ್ಟು ಲಾಕ್ ಫಿಕ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಅದೊಂಥರ ಹಿಂಗೆ ತೆಗಿಬೇಕು. ಫಸ್ಟ್ ಅದು ಲಾಕ್ ಆಗ್ಬಿಡ್ತು. ಆಮೇಲೆ ಅದು ತೆಗೆದ್ರೆ ಅದು ಹಿಂಗೆ ತಿರ್ಗಿಸೋಕ್ಕೆ ನಾವೇ ಇಲ್ಲ. ಅದು ನೋಡಿದ್ರೆ ಅಲ್ಲಿ ಕಂಡಿ ಕಾಣ್ತಾ ಇದೆ. ಹೇಳ್ಕೊಳಕ್ಕೆ ನಾಚಿಕೆ. ಉಷಾ ಅಂತ ಕರೆದೆ. ಅವಳಿಗೆ ಏನ್ರಿ ಪೆದ್ ಕೆಲಸ ಮಾಡ್ಕೊಂಡಿದ್ದೀರಾ, ಏನಾಯ್ತು ಅಂತ ಕೇಳಿದ್ರು. ನೋಡಿದ್ರೆ ನಾನು ಹೊಲಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅದು ತೆಗಿಯಕ್ಕೆ ನಾವಿಲ್ಲ. ಆಮೇಲೆ ಅವಳಿಗೆ ಒಂದು ಕಡೆ ನಗು, ಒಂದು ಕಡೆ ಕೋಪ. ನಮ್ಮ ಸಂಸಾರವೇ ಒಂಥರ ಹಿಂಗೆ ಜೋಕು. ಅದರಿಂದ ಈ ಜೋಕಲ್ಲೇ ಅನಿಸ್ಕೊಡ್ತೀವಿ. ವಂಡರ್ಫುಲ್. ಅದಕ್ಕೆ ನೀವು ನಿಮ್ಮ ಸಂಸಾರದ ಅಂದ್ರೆ ಥೀಮು ಸಂತೃಪ್ತಿ ಅಂತ ಇಟ್ಕೊಂಡಿರಿ. ನಿಮ್ಮ ಮನೆಗೆ ಬಂದವರೆಲ್ಲ ಸಂತೃಪ್ತರಾಗೇ ಹೋಗ್ತಾರೆ. ಪ್ರಸನ್ನ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮೂರಾಗ ಇಂಥ ಮಸ್ತ್ ಮನುಷ್ಯ ಇದ್ರೆ ದಯವಿಟ್ಟು ನಮಗೆ ಕಳಿಸ್ರಿ. ಅಂದ್ರೆ ಅವ್ರ ಡೀಟೇಲ್ಸನ್ನು, ಅವ್ರ ಫೋಟೋವನ್ನು ಮತ್ತು ಅವ್ರು ಹೇಳ್ಬೇಕಂತಿರೋ ಜೋಕ್ಗಳನ್ನು ನಮಗೆ ಡೀಟೇಲ್ಸ್ ಆಗಿ ನೀವು ಕಳಿಸಿದ್ರೆ ನಾವು ಅದ್ರಾಗ ಸ್ಕ್ರೂಟನೈಸ್ ಮಾಡಿ ಅವ್ರನ್ನ ಇಲ್ಲಿ ಕರೆಸ್ಕೋತೀವಿ. ಜೋಗ್ ಜಂಕ್ಷನ್ನಾಗ ಬಂದು ಆ ಮಸ್ತ್ ಮನುಷ್ಯ ಜೋಕ್ಗಳನ್ನು ಹೇಳ್ಬೋದಾಗಿದೆ. ಮತ್ತು ಅಷ್ಟೇ ನಿಮ್ಗೆ ಚಲೋ ಬಂದಿರುವಂಥ SMS ದಯವಿಟ್ಟು ನನಗೆ ಕಳಿಸ್ರಿ. ಅದು ನನ್ನ ನಂಬರ್ ಅದಲ್ಲ ನಿಮ್ಮ ಕಡೆ. ನಂಬರ್ ಇಲ್ಲಾಂದ್ರೆ ಬರ್ಕೊಂಬಿಡ್ರಿ. 99 ಪೂಜಿ 98 ಪೂಜಿ ಮತ್ತು 99. ಇಲ್ಲಿಗೆ ನೀವು ಜೋಕ್ಗಳನ್ನು ಕಳಿಸ್ರಿ. ನಾನು ನಿಮ್ಮ ಹೆಸರಲ್ಲೇನ ಇಡೀ ಕರ್ನಾಟಕಕ್ಕೆ ಆ ಜೋಕ್ಗಳನ್ನು ಈ ವಾಹಿನಿ ಮೂಲಕ ಹೇಳ್ತೀನಿ. ಥ್ಯಾಂಕ್ ಯು. ನೀವು ಮುಂದಾ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನು ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ: ಮುಂದಾ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.